ಕುಮಾರಸ್ವಾಮಿ ಮಾಡಿದಂತಹ ಟ್ವೀಟ್ ಮೂಲಕ ರಾಜ್ಯದ ರಾಜಕೀಯದಲ್ಲಿ ಈಗ ಭಗವದ್ಗೀತೆಯ ಸಮರ ಸೃಷ್ಟಿಯಾಗಿದೆ. ಕೃಷ್ಣ ತತ್ವ, ಕಂಸ ಹಿಂಸೆ, ಮನುವಾದ ಮತ್ತು ರಾಜಕೀಯ ಎಲ್ಲದೂ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ಕುಮಾರಸ್ವಾಮಿ ನಡುವೆ ಜಟಾಪಟಿ ಉಂಟಾಗಿರುವಂತಹದ್ದು. ಕೃಷ್ಣ ತತ್ವ ನಂಬಿದವನೇ ಹೊರತು ಕಂಸನ ಹಿಂಸೆಯನ್ನಲ್ಲ. ಕೃಷ್ಣ ತತ್ವ ನಂಬಿದವನು ಕೈ ಕಂಸನಲ್ಲಿ ನಂಬಿಕೆ ಇಟ್ಟಿದೆ. ಶಾಲಾ ಮಕ್ಕಳಿಗೇನು ಬೋಧಿಸ್ತಾರೆ ಎಂಬುದನ್ನ ಹೇಳಿ ಹಿಂಗೆಲ್ಲ ಟ್ವೀಟ್ ಮಾಡಿದ್ದಾರೆ HDK. ಬುದ್ಧಿಗೇಡಿತನಕ್ಕೂ ಮಿತಿ ಬೇಡವೆ ಎಂದು HDK ಪ್ರಶ್ನೆಯನ್ನು ಮಾಡಿದ್ದಾರಂತೆ. ಭಗವದ್ಗೀತೆ ಎಂಬುದು ಜಗದ ಬೆಳಕು, ಅರಿವು ಎಂದ ಸಚಿವ. ಪಠ್ಯದಲ್ಲಿ ಭಗವದ್ಗೀತೆ ಸೇರಿಸಬೇಕು ಎಂದು ವಿನಂತಿಸಿದ್ದೇನೆ. HC ಮಹದೇವಪ್ಪರಿಗೆ ಭಗವದ್ಗೀತೆಯ ಸಾರ ಗೊತ್ತಿಲ್ಲ, ಇನ್ಯಾವುದೋ ಗ್ರಂಥದ ಸಾರ ಗಾಢವಾಗಿ ಇಳಿದಿರಬೇಕು. ಮಹದೇವಪ್ಪ ವಿರುದ್ಧ ಕುಮಾರಸ್ವಾಮಿ ಕೆಂಡಮಂಡಲವಾಗಿದ್ದಾರೆ. ಭಗವದ್ಗೀತೆ ಓದಬೇಡಿ ಎಂದು ಹೇಳಿಲ್ಲ ಎಂದು HDK ಹೇಳಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಜಾತ್ಯತೀತತೆ ಅನ್ಕೊಂಡೇ ಬಂದವರು ಕುಮಾರಸ್ವಾಮಿ ಇದುವರೆಗೆ. ಸೊ ಕುಮಾರಸ್ವಾಮಿ ಅವರು ಭಗವದ್ಗೀತೆಯನ್ನ ಮಕ್ಕಳ ಪಠ್ಯಕ್ರಮದಲ್ಲಿ ಸೇರಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೀತಾರೆ. ಆ ಪತ್ರದ ಬಗ್ಗೆ ಟೀಕೆಯನ್ನ ಮಾಡ್ತಾರೆ. ಹಂತ ಹಂತವಾಗಿ ಕುಮಾರಸ್ವಾಮಿ ಅವರು ಮನುವಾದಿಯಾಗಿ ಪರಿವರ್ತನೆಗೊಳ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯನವರು ಟೀಕೆ ಮಾಡ್ತಾರೆ. ಅದಕ್ಕೆ ಇದೀಗ HDK ಖಡಕ್ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಕೃಷ್ಣ ತತ್ವವನ್ನು ನಂಬಿದವನೇ ಹೊರತು ಕಂಸನ ಹಿಂಸೆಯನ್ನಲ್ಲ. ನನ್ನನ್ನು ಮನುವಾದಿ ಎಂದಿರುವಂಥ ಮುಖ್ಯಮಂತ್ರಿ ಸೈದ್ಧಾಂತಿಕ ಅಧಂಪತನ ಎಂದು ತಾಳ ಹಾಕಿದ ಸಚಿವ ಮಹದೇವಪ್ಪ ಇಬ್ಬರಿಗೂ ಶಾಲಾ ಮಕ್ಕಳನ್ನು ಏನು ಬೋಧಿಸ್ತಾರೆ ಎಂಬುದರ ಬಗ್ಗೆ ಅರಿವಿದೆಯೇ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಬಹುಶಃ ಮಹದೇವಪ್ಪರಿಗೆ ಭಗವದ್ಗೀತೆಯ ಸಾರ ಗೊತ್ತಿಲ್ಲ, ಅವರಿಗೆ ಇನ್ನಾವುದು ಗ್ರಂಥದ ಸಾರ ಗಾಢವಾಗಿ ಇಳಿದಿರಬೇಕು. ನಾನು ಸೇರಿ ಜನಪ್ರತಿನಿಧಿಗಳೆಲ್ಲರೂ ಕೂಡ ಪ್ರಮಾಣವನ್ನು ಸ್ವೀಕರಿಸುವುದು ಸಂವಿಧಾನವಾಗಿಯೇ. ದೇವರು ತಂದೆ ತಾಯಿ ಹೆಸರಿನಲ್ಲಿ ಪ್ರಮಾಣ ಸ್ವೀಕರಿಸಲಿಲ್ಲ, ಎಲ್ಲರೂ ದೇವರ ಹೆಸರಿನಲ್ಲಿ ಅಂತ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ HD ಕುಮಾರಸ್ವಾಮಿ. ಸೊ ಒಟ್ಟಾರೆಯಾಗಿ ಕೆಲವು ತಿಂಗಳಿಂದ ರಾಜ್ಯದಲ್ಲಿ ಏನು ಚರ್ಚೆ ಆಗಬೇಕು ಅದಂತೂ ನಿಜವಾಗ್ಲೂ ಚರ್ಚೆ ಆಗ್ತಾ ಇಲ್ಲ. ಯಾವುದೋ ವಾಚ್ ಅಂತೆ, ಈಗ ಇದಂತೆ ಭಗವದ್ಗೀತೆ ಅಂತೆ. ನೋಡಬೇಕು ಇನ್ನು ಏನೆಲ್ಲ ಆಗುತ್ತೆ. ಕಡೆಪಕ್ಷ ಈ 10 ದಿನದ ಅಧಿವೇಶನದಲ್ಲಾದರೂ ರಾಜ್ಯದ ಸಮಸ್ಯೆಗಳ ಬಗ್ಗೆ, ಈ ಗುಂಡಿಗಳ ಬಗ್ಗೆ, ನಿರುದ್ಯೋಗದ ಬಗ್ಗೆ ಚರ್ಚೆ ಆಗುತ್ತಾ ಕಾದು ನೋಡಬೇಕಾಗಿದೆ. ಇನ್ನು ಇದಕ್ಕೆ ಮಹದೇವಪ್ಪ ಕೂಡ ಟಾಂಗ್ ಕೊಟ್ಟಿದ್ದಾರಂತೆ. ಕೇಂದ್ರ ಸಚಿವರ ಹೇಳಿಕೆ ಪ್ರಸ್ತಾಪಿಸಿ ಕಾಲೆಳೆದಿದ್ದಾರೆ ಮಹದೇವಪ್ಪ. ಭಗವದ್ಗೀತೆ ಕಲಿಯೋದ್ರಿಂದ ಜನರಿಗೆ ಉಪಯೋಗ ಆಗುತ್ತಾ? HDK ಹೇಳಿಕೆ ಪ್ರಸ್ತಾಪಿಸಿ ಸಚಿವ ಮಹದೇವಪ್ಪ ಟ್ವೀಟ್ ಮಾಡಿದ್ದಾರಂತೆ. ರಿಟ್ವೀಟ್. ಶಾಲೆಗಳಲ್ಲಿ ಭಗವದ್ಗೀತೆ ಕಲಿಸಬೇಕು ಎಂದು HDK ಪತ್ರವನ್ನು ಬರೆದಿದ್ರು. ಪತ್ರ ಬರೆದಿದ್ದು ಸೈದ್ಧಾಂತಿಕ ಅಧಂಪತನಕ್ಕೆ ಹಿಡಿದ ಕನ್ನಡಿ ಅಂತ ಹೇಳಿದ್ದಾರೆ ಮಹದೇವಪ್ಪ. ಸಂವಿಧಾನದ ಬಲದಿಂದ HDK ಸಚಿವರಾಗಿದ್ದಾರೆ. ಎಲ್ಲರಿಗೂ ಸಂವಿಧಾನ ಕಲಿಸಿ ಎಂದು ಪತ್ರ ಬರೆದಿದ್ದಾರೆ. ಪತ್ರ ಬರೆದಿದ್ರೆ JDS ಪಕ್ಷದ ಅಸ್ತಿತ್ವಕ್ಕೂ ಒಂದು ಅರ್ಥ ಇರ್ತಾ ಇತ್ತು. ಆದರೆ ಹಂಗೆ ಬರಲಿಲ್ಲ. ಸಂವಿಧಾನ ಕಲಿಸಬೇಕು ಅಂತ ಬರಲಿಲ್ಲ, ಬದಲಿಗೆ ಭಗವದ್ಗೀತೆ ಕಲಿಸಬೇಕು ಅಂತ ಬರೆದಿದ್ದಾರೆ. ಇದೊಂದು ಅಪಾಯಕಾರಿ ಹೇಳಿಕೆ ಎಂದು ಮಹದೇವಪ್ಪ ಟ್ವೀಟ್ ಮಾಡಿದ್ದಾರೆ. ನೋಡಿ, ಟ್ವೀಟನ್ನು ತೋರಿಸ್ತಾ ಇದ್ದೀವಿ. ಮಹದೇವಪ್ಪ ಸಿದ್ದರಾಮಯ್ಯ ಆಪ್ತರು ಅಂತ ಕರೆಸ್ಕೊಂಡವರು, ಅವ್ರು ಟ್ವೀಟ್ ಮಾಡಿದ್ದಾರೆ. ಆದರೆ ಸೈದ್ಧಾಂತಿಕ ಬಹಳಷ್ಟು ಗೊಂದಲದಲ್ಲಿ ಇದ್ದಾರೆ ಕುಮಾರಸ್ವಾಮಿ ಅವರು. ಇದುವರೆಗೆ ಜಾತ್ಯತೀತತೆ ಅಂದ್ಕೊಂಡು BJPಗೆ ಹತ್ರ ಆದ ಕೂಡಲೇ ಕುಮಾರಸ್ವಾಮಿ ಮನುವಾದಿ ಆಗ್ತಾ ಇದ್ದಾರೆ. ಅವರ ಸೈದ್ಧಾಂತಿಕ ನಿಲುವಿನ ಬಗ್ಗೆ ಅವರಿಗೆ ಒಂದು ಸ್ಟ್ಯಾಂಡ್ ತಗೊಳ್ಳುವ ಕೆಪಾಸಿಟಿಗೆ ಅವರು ಒಳಗಾಗ್ತಾ ಇಲ್ಲ ಅಂತ ಹೇಳಿ ಮಹದೇವಪ್ಪ ಟ್ವೀಟ್ ಮಾಡಿರುವಂಥದ್ದು. ನಿಮ್ಮನ್ನ ಅಜ್ಞಾನಿ ಎನ್ನುವುದು ನನಗೆ ಇಷ್ಟವಿಲ್ಲ. ಸಂವಿಧಾನ, ಪ್ರಜಾಪ್ರಭುತ್ವ ಎಂದು ಸದಾ ಜಪಿಸುವ ನೀವು ಭಗವದ್ಗೀತೆಯ ಜೊತೆಗೆ ರಾಮಾಯಣ ಮಹಾಭಾರತವನ್ನು ಓದಿ. ಇದು ನನ್ನ ಸಲಹೆಯಷ್ಟೇ. ಕೊನೆಗೆ ಭಗವದ್ಗೀತೆ ಓದಿಬೇಡಿ ಎಂದು ನಾನೆಂದೂ ಹೇಳಿಲ್ಲ, ಹೇಳುವುದು ಇಲ್ಲ ಅಂತ ಇವರು ಹೇಳಿದ್ದಾರೆ. HC ಮಹದೇವಪ್ಪ, ಕುಮಾರಸ್ವಾಮಿ, ಸಿದ್ದರಾಮಯ್ಯ ಇವರೆಲ್ಲರೂ ಕೂಡ ಇದೀಗ ಭಗವದ್ಗೀತೆಯ ವಿಚಾರವನ್ನು ಇಟ್ಕೊಂಡು ಫೈಟ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ IT ಕಂಪನಿಗಳು ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ. ಬೆಳಗಾವಿಯಲ್ಲಿ ಮಹಾರಾಷ್ಟ್ರದ ಪುಂಡರು ಗಲಾಟೆ ಎಬ್ಬಿಸ್ತಾ ಇದ್ದಾರೆ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಾನಾ ಸಮಸ್ಯೆಗಳಿಂದ ಜನರು ಹೈರಾಣಾಗಿದ್ದಾರೆ.
ನಮ್ಮ ರಾಜ್ಯದಲ್ಲಿ ರಾಜ್ಯವನ್ನು ನಡೆಸಬೇಕಾದಂಥ ರಾಜಕಾರಣಿಗಳು ಏನೇನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭಗವದ್ಗೀತೆ ಸೇರಿಸಬೇಕೋ ಬೇಡವೋ, ಟಿಪ್ಪು ಬಗ್ಗೆ ಮಾತಾಡಬೇಕೋ ಬೇಡವೋ, ಯಾರ್ಯಾರ ಕೈಯಲ್ಲಿ ಎಷ್ಟೆಷ್ಟು ವಾಚ್ ಇದೆ, ಯಾಕೆ ಸಿದ್ದರಾಮಯ್ಯ DKಶ ಕೈಯಲ್ಲಿ ಸೇಮ್ ವಾಚ್ ಇದೆ. ಸೊ ಒಂದರ್ಥದಲ್ಲಿ ಇದು ವೈಯಕ್ತಿಕ ದೇಶಗಳು, ವೈಯಕ್ತಿಕ ವಾಕ್ಸಮರಗಳನ್ನು ಬಿಟ್ಟರೆ ರಾಜ್ಯದ ಬಗ್ಗೆ ಇವ್ರು ಯಾರಿಗೂ ಚಿಂತನೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಈಗ ಭಗವದ್ಗೀತೆ ಇಟ್ಕೊಂಡು ಇಬ್ಬರು ಜಡಾಪಟಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇವ್ರ ಕೈಯಲ್ಲಿ ರಾಜ್ಯವನ್ನು ಕೊಟ್ಟಿದ್ದೀವಲ್ಲ, ನಾವೇ ಪುಣ್ಯವಂತರು.